ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ನಾಕಾದಲ್ಲಿ ಕಳೆದ ತಿಂಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಸಮಗ್ರ ರೈತ ಸಂಘಟನೆಗಳು ಹೋರಾಟ ನಡೆಸಿದ್ದ ವೇಳೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಅವಮಾನ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘಟನೆಗಳು ಹಾಗೂ ಬಂಜಾರ ಸಂಘಟನೆಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ. ಈ ಘಟನೆಗೆ ಸಂಬಂಧಿಸಿ ಅಸ್ಪೃಶ್ಯತಾ ನಿಗ್ರಹ ಕಾಯ್ದೆಯಡಿ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ದಂಡಾಧಿಕಾರಿಗಳಿಗೆ ಸಂಘಟನೆಗಳ ವತಿಯಿಂದ ಮನವಿ ಸಲ್ಲಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ 7/12/2025 ಲಕ್ಷ್ಮೇಶ್ವರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದರೂ ಇದುವರೆಗೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿರುವುದನ್ನ ಸಂಘಟನೆಗಳು ಖಂಡಿಸಿವೆ. ಆರೋಪಿಗಳ ವಿರುದ್ಧ ಆದಷ್ಟು ಬೇಗ ಕಠಿಣ ಕಾನೂನು ಕ್ರಮ ಜರುಗಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದು ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸುರೇಶ್ ನಂದಣ್ಣವರು, ಕೋಟೆಪ್ಪ ವರದಿ ಹಾಗೂ ಫಕೀರೇಶ್ ಮ್ಯಾಠಣ್ಣವರ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ರಾಷ್ಟ್ರಪಿತ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಅವಮಾನ ಮಾಡುವುದು ದೇಶದ ಸಂವಿಧಾನ ಮತ್ತು ಮೌಲ್ಯಗಳಿಗೆ ವಿರುದ್ಧವಾಗಿದ್ದು, ಇಂತಹ ಕೃತ್ಯಗಳಿಗೆ ಯಾವುದೇ ಕಾರಣಕ್ಕೂ ರಕ್ಷಣೆ ನೀಡಬಾರದೆಂದು ಎಚ್ಚರಿಸಿದರು. ಈ ಸಮಯದಲ್ಲಿ ಫಕೀರೇಶ್ ಬಜಕ್ಕನವರ್, ರಾಮು ಅಡುಗಿಮನಿ, ಫಕೀರೇಶ್ ನಂದಣ್ಣವರ್, ರಾಮು ಗಡದವರ್, ನಾಗರಾಜ್ ನಂದಣ್ಣವರ್, ಜಗದೀಶ್ ಹುಲಿಗೆಮ್ಮನವರ್, ಗಾಳಪ್ಪ ಹರಿಜನ್ನ, ಮಾರ್ತಾಂಡಪ್ಪ ಗಾಳಪ್ಪವರ್, ರಾಘವೇಂದ್ರ ನಂದಣ್ಣವರ್, ಅನಿಲ್ ನಂದಣ್ಣವರ್, ಬಸವರಾಜ್ ಹರಿಜನ್ ಉಪಸ್ಥಿತರಿದ್ದರು. ವರದಿ ಗಾಳಪ್ಪ ಹೆಚ್ ಹರಿಜನ, ನಮ್ಮ ನವ ಕರ್ನಾಟಕ. ಫೋಟೋಗಳನ್ನು ಸಹಿತ ಅವರು ಅದ್ರ ಬಾಜುನ ಚೇರ್ಗಳನ್ನು ಹಾಕಿ ಅಲ್ಲಿ ನಾಡದೇವ್ ಬೊಂಬಲೆ ಅಂತಕ್ಕಂಥವ್ರು ಅಂಬೇಡ್ಕರ್ ಫೋಟೋ ಕಡೆ ಕಾಲ್ ಮಾಡಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಭಾಳಷ್ಟು ನಮ್ಮ ದಲಿತ ಪರ ಸಂಘಟನೆಗಳು ಹಾಗೂ ಬಂಜಾರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಈ ತಾಲೂಕಿನ ದಂಡಾಧಿಕಾರಿಗಳಿಗೆ ಹಾಗೂ ಶಿರಹಟ್ಟಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ದಿನಾಂಕ 7/12/2025 ಆರಕ್ಷಕ ಮತ್ತು ಉಪನಿರೀಕ್ಷಕರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿದ್ದಿರ್ತದೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ಅದನ್ನು DCRE ಗದಗವ್ರಿಗೆ ರೆಫರ್ ಮಾಡ್ತಾರೆ. 7ನೇ ತಾರೀಕು ನಾವು ಎಫ್ಐಆರ್ ಮಾಡೀವಿ. ಇವತ್ತಾಗಲಿ 25 ತಾರೀಕು ಇನ್ನೂವರೆಗೆ ಆದರೂ ಯಾವುದೂ ಕ್ರಮ ತಗೊಂಡಿಲ್ಲ. ಕೂಡಲೇ ಆ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥ ಆಯೋಜಕರಾಗಿರ್ತಕ್ಕಂಥ ಮಂಜುನಾಥ್ ಮಗಡಿಯವರು ಹಾಗೂ ಆ ಅಂಬೇಡ್ಕರ್ ಫೋಟೋಕ್ಕೆ ಕಾಲ್ ಮಾಡಿ ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡ್ತಕ್ಕಂಥ ದೊಡ್ಡ ಬೊಂಬಲೆ ಅವರನ್ನ ಕೂಡಲೇ ಬಂಧಿಸಬೇಕು, ಕಾನೂನು ತಗೋಬೇಕಂತಂದೇಳಿ ನಮ್ಮ ಒತ್ತಾಯ. ಒಂದನೇದು. ಎರಡನೇದು, ಈಗಾಗಲೇ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿಯಲ್ಲಿ ನಾವು ಮನವಿಯನ್ನು ಸಹಿತ ಕೊಟ್ಟಿದ್ದೀವಿ. ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ತಗೋರಿ, ಇವ್ರನ್ನ ಬಂಧನ ಒಳಪಡಿಸುವಂಥದ್ದು ಈಗಾಗಲೇ ನಾವು ಸುದ್ದಿ ಮಾಧ್ಯಮದ ಮುಂದೆ ಹೇಳಿದ್ದೀವಿ, ತಾಲೂಕು ದಂಡಾಧಿಕಾರಿಗಳ ಮುಂದೆ ಹೇಳಿದ್ದೀವಿ, ಪೊಲೀಸ್ ಇಲಾಖೆ ಮುಂದೆ ಹೇಳಿದ್ದೀವಿ. ನೀವೇನಾದರೂ ಯಾವುದೋ ಒಂದು ಒತ್ತಡಕ್ಕೆ ಮಡಿದು ಅವ್ರನ್ನ ಬಂಧನ ಮಾಡದೇ ಇದ್ರೆ, ಅವ್ರಿಗೆ ಕಾನೂನು ಕ್ರಮ ತಗೋದೇ ಇದ್ರೆ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಪರ ಸಂಘಟನೆಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಕೂಡಿಕೊಂಡು ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ತಮ್ಮ ಮೂಲಕ ಸುದ್ದಿ ಮಾಧ್ಯಮದ ಮೂಲಕ ತಿಳಿಸುತ್ತಾ, ವಿಶೇಷವಾಗಿ ಇಂಥ ಘಟನೆಗಳು ಇಲ್ಲಿ ಆಗಬಾರ್ದು. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸಂವಿಧಾನ ಬರೆತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಇಡೀ ಮಾನವ ಕುಲಕ್ಕೆ ಮಾಡತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಸುದ್ದಿಯನ್ನು ತಾವು ಕೂಡಲೇ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಿ ಈ ಸುದ್ದಿಯನ್ನು ಪ್ರತಿ ಹಳ್ಳಿಗೆ ಮುಟ್ಟಿಸಿ ಅವನ್ನ ಯಾವುದೇ ಕಾರಣಕ್ಕೂ ಅವನು ಈಗೇನು ಆಕ್ರಮಣ ಮಾಡ್ತಕ್ಕಂಥ ಆಯೋಜಕರು ಮತ್ತು ಜ್ಞಾನದೇವ್ ಬೊಂಬಲೆ ಅವರನ್ನ ನೀವೇನರ ಕಾನೂನು ಕ್ರಮ ತಗೊಳ್ಲಿಕ್ಕಂದ್ರೆ ಈಗಾಗಲೇ ನಮ್ಮ ದಸಂಸ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಸುರೇಶ್ ನಂದನ್ ಅವರು ಒಂದು ಮಾತನ್ನು ಹೇಳ್ಯಾರಾಗಲೇ, ನೀವೇನು ಕೂಡಲೇ ಅವ್ರನ್ನ ಬಂಧ ಮಾಡಿಲ್ಲ ಅನ್ನಪ್ಪ ಅಂದ್ರೆ ಪ್ರತಿ ಗಲ್ಲಿಗಳಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗ ಐತಿ, ಅಂಬೇಡ್ಕರ್ ಅಭಿಮಾನಿಗಳಾದ್ರ, ಅಲ್ಲಿ ದಲಿತ ಪರ ಸಂಘಟನೆಗಳದಾವು, ಪಂಚಾಯತಿ ಮುಂದೆ ಸ್ಟ್ರೈಕ್ ಮಾಡಿ ಅದನ್ನು ನಾವು ದೊಡ್ಡ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸಹಿತ ಆಗಲೇ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಾರ. ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತಂದೇಳಿ ನಮ್ಮ ಒತ್ತಾಯ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಇವತ್ತಿನ ಪತ್ರಿಕಾ ಮಾಧ್ಯಮವನ್ನು ಕರೆದಿವಿ.
ಮೊನ್ನೆ ಲಕ್ಷ್ಮೀಪುರ ತಾಲೂಕು ರೈತ ಪರ ಹೋರಾಟ ಏನು ವೇದಿಕೆಯನ್ನು ಆಯೋಜಿಸಿದ್ರು. ಆ ವೇದಿಕೆ ಮ್ಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹಾಗೂ ಗಾಂಧೀಜಿಯವ್ರ ಫೋಟೋವನ್ನು ಇಟ್ಟು ಹೋರಾಟವನ್ನು ಮಾಡ್ತಾರೆ. ಆ ರೈತ ಪರ ಹೋರಾಟಕ್ಕೆ ನಮ್ಮ ಯಾವುದೋ ದಲಿತ ಸಂಘರ್ಷ ಸಮಿತಿದಾಗಲಿ ನಮಗಾಗಲಿ ವಿರೋಧ ಇಲ್ಲ, ನಾವು ಅದಕ್ಕೆ ಬೆಂಬಲ ಸೂಚಿಸಿವಿ. ಆಮೇಲೆ ಅಲ್ಲಿ ಏನು ಆಯೋಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದಾಗ ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ಒಂದು ಕಡೆ ಮೂಲೆಗಿಟ್ಟು, ಗಾಂಧೀಜಿಯವ್ರ ಫೋಟೋನ ಒಂದು ಕಡೆ ಮೂಲೆಗಿಟ್ಟು ಅದ್ರ ಕಾಜು ಬಾಜುಕ್ಕೆ ಚೇರ್ ಹಾಕಿ ಎಲ್ಲ ಇಡ್ತಾರೆ. ಅಲ್ಲಿ ಒಬ್ಬರು ಯಾರೋ ಒಬ್ಬರು ಜ್ಞಾನಗಳು ಬೊಂಬ್ಲೆ ಅಂತ ಬಂದು ಅಂಬೇಡ್ಕರ್ ಫೋಟೋ ಬಾಜು ಕುತ್ಕೊಂಡು ಕಾಲು ಮೇಲೆ ಕಾಲು ಹಾಕಿ ಅಂಬೇಡ್ಕರ್ ಫೋಟೋಕ್ಕೆ ಮುಖಕ್ಕೆ ಕಾಲು ಮಾಡಿ ಕುತ್ಕೊಂಡು ಅವಮಾನ ಮಾಡಿರ್ತಾರೆ. ಮತ್ತು ಆ ಅವಮಾನ ಏನಾಗೈತೆ ಅಂತಂದ್ರೆ ಅವತ್ತಿನ ದಿವಸದಲ್ಲಿ ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ, ಪೇಸಾಗಿ ಮನೆ ಕೊಡ್ತೀವಿ. ಅವಾಗ ಆ ರೈತ ಪರ ಆಯೋಜನೆ ಮಾಡಿದ್ರೆ ಯಾರು ಕ್ಷಮೆ ಕೇಳೋಂಗಿಲ್ಲ. ನಮ್ಗೆ ಕೇಳೋದು ಬೇಡ. ಅವರು ಏನು ಮಹಾನತ್ವಾದಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಲ್ಲ, ಅವ್ರಿಗೆ ಗಾಂಧೀಜಿಯವ್ರಿಗೆ ಕ್ಷಮೆ ಕೇಳಬೇಕಾಗಿತ್ತು, ಕೇಳಲಿಲ್ಲ. ಎಫ್ ಐ ಆರ್ ಆದಮೇಲೆ ಈಗ ಕ್ಷಮೆ ಕೇಳೀವಿ, ನಾವು ಅದನ್ನು ಮಾಡೀವಿ ಅಂತಂದು ಹರಕೆ ಉತ್ತರ ಕೊಡಕತ್ತಾರೆ. ಅದೆಲ್ಲ ಸುಳ್ಳು. ಎಫ್ ಐ ಆರ್ ಆಗಿದ್ದವಾಗ ನೀವು ಕ್ಷಮೆ ಕೇಳಿದ್ದವಾಗ, ಎರಡು ಡೇಟ್ ಅದು ನೀವು ನೋಡಿರಿ. ಆಮೇಲೆ ಇನ್ನೊಂದು ಏನಾಗೈತಿ, ಈಗ ಪೊಲೀಸ್ ಇಲಾಖೆಗೆ ಹೋಗ್ತೀವಿ, ಕೇಳ್ತೀವಿ, ಬರ್ತೀವಿ, ಅವ್ರು ಹರಕೆ ಉತ್ತರ ಕೊಡಕತ್ತಾರ. ಅದೇನು ಕಾಣದ ಕೈಗಳಿಂದ ಹರಕೆ ಉತ್ತರ ಕೊಡಕತ್ತಾರೋ, ಏನು ಕಿಸೆದಿಂದ ಹರಕೆ ಉತ್ತರ ಕೊಡಕತ್ತಾರ ಪೊಲೀಸ್ ಇಲಾಖೆರು. ಇದು ನಾವು ಖಂಡನೆ ಮಾಡಕತ್ತೀವಿ. 20 ಗಂಟೆದೊಳಗೆ ಅರೆಸ್ಟ್ ಮಾಡದಿದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆಮೇಲೆ ಈ ಸ್ವಾಮೀಜಿಯವರು, ಯಾದಗಿರಿ ಸ್ವಾಮೀಜಿಯವರು, ಕುಮಾರ ಮಹಾರಾಜರು ಈ ಅಟ್ರಾಸಿಟಿ ಕೇಸನ್ನು ಹರಿಜನರು ಅದನ್ನು ಒಂದು ನೆಪ ಇಟ್ಕೊಂಡು ಏನು ಬ್ಲ್ಯಾಕ್ ಮೇಲ್ ಮಾಡ್ತೀವಿ ಅಂತಂದು ಏನು ಸ್ಟೇಟ್ಮೆಂಟ್ ಕೊಟ್ಟಾರ. ಅವಾಗ ನಾವು ಯಾರ ಮ್ಯಾಗ ಬ್ಲ್ಯಾಕ್ ಮೇಲ್ ಮಾಡೇವಿ ಅನ್ನೋದು ಸ್ವಾಮೀಜಿ ತೋರಿಸ್ಕೊಡ್ಬೇಕು. ಅದೇ ರೀತಿ ಇನ್ನೊಂದು ಆಡಿಯೋದಾಗ ಬಿಡ್ತಾರೆ ಅವರು, ನನಗೆ ಏಕೆ ಪಾರ್ಟಿಸಿಪೇಟ್ ಅವ್ರು. ಸ್ವಾಮೀಜಿ ಏನು ಗೊಂಡಗಳ ಎಲ್ಲಿದ್ರಿ ದೇಶದೊಳಗೆ? ಬರೀ ಸ್ವಾಮೀಜಿಗೆ ಗಣ್ಣ ಬೇಕಂದ್ರೆ ಹಂಗೆ ಏಕೆ ಪಾರ್ಟಿಸಿಪೇಟ್ ಅದು ಏಕೆ ಪಾರ್ಟಿಸಿಪೇಟ್ ಬೇಕಂದ್ರೆ ನಿಮ್ಗೆ ಹಾಕ್ಬೇಕು ರೀ ಸ್ವಾಮಿಗಳ? ನೀವು ಟೆರರಿಸ್ಟ್ ನೀವು, ಉಗ್ರವಾದಿಗಳ ನಿಮ್ಗೆ ಹಾಕ್ಬೇಕು ಗಣ್ಣ? ಇಂಥವ್ರನ್ನ ನಮ್ಮ ಜಿಲ್ಲೆದೊಳಗೆ ಇಟ್ಕೊಂಡಿದ್ದು ಮಹಾ ತಪ್ಪು. ಕೂಡಲೇ ಅವನ ಮ್ಯಾಗ ಗೌರ್ಮೆಂಟ್ ಸಮೌಟ ಕೇಸ್ ಹಾಕಿ ಅವ್ನು ಕೂಡಲೇ ಅರೆಸ್ಟ್ ಮಾಡಿ ಜೈಲು ಕಳಿಸ್ರಿ. ನಮ್ಮ ಜಿಲ್ಲೆಯಿಂದ ಅವನು ಈಗ ಗಿಡಿಪರ್ ಮಾಡಿರಿ. ಅಷ್ಟು ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಮತ್ತು ಅವನ ವಿರುದ್ಧ ನಾವು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಇಷ್ಟೇ ನನ್ನ ಮಾತು ಮುಗಿಸ್ರಿ.